ಹಾಯ್ ಹಲೋ ನಮಸ್ಕಾರ. ಇವತ್ತು ನಾನು ಬಂದಿರೋ ಉದ್ದೇಶ ಬಂದು ಯಾರೆಲ್ಲ ನನಗೆ ಕನ್ನಡದಲ್ಲಿ ವರ್ಕ್ ಫ್ರಮ್ ಹೋಮ್ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿಬಿಟ್ಟು ತುಂಬ ಜನ ನನಗೆ ಮೆಸೇಜ್ ಮಾಡಿದ್ರಿ. ಅವರಿಗೋಸ್ಕರ ಅಂತ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಾನು ಕನ್ನಡದಲ್ಲಿ ವರ್ಕ್ ಫ್ರಮ್ ಹೋಮ್ ಹೇಗೆ ಮಾಡೋದು ಅನ್ನೋದನ್ನು ಕಂಪ್ಲೀಟ್ ಡೀಟೇಲ್ಸ್ನ ನಾನು ತಿಳಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ನನ್ನ ಬಗ್ಗೆ ನಾನು ಇಂಟ್ರೊಡಕ್ಷನ್ನ ಕೊಡ್ತೀನಿ. ನಾನು ರಜನಿ. ನಾನು ಬೇಸಿಕಲಿ ಬಂದು ಇಂಜಿನಿಯರ್ ಆಗಿದ್ದೆ. ಬಟ್ ನಾನು ಆಫ್ಟರ್ ಮ್ಯಾರೇಜ್ ಬಂದು ನಾನು ಮನೆಯಲ್ಲೇ ಇರಬೇಕಾಗಿರೋದ್ರಿಂದ ನಾನು ತುಂಬ ದಿನದಿಂದ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಹುಡುಕ್ತಾ ಇದ್ದೆ. ನನಗೆ ಸಿಕ್ಕಂಥ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಬಂದು ಬಿಸ್ ಗುರುಕುಲ್. ಈ ಪ್ಲ್ಯಾಟ್ಫಾರ್ಮಲ್ಲಿ ನಾನು ಎಷ್ಟೆಲ್ಲ ಅರ್ನ್ ಮಾಡಿದ್ದೀನಿ, ಹೇಗೆಲ್ಲ ಅಚೀವ್ ಮಾಡಿದ್ದೀನಿ ಅದನ್ನೆಲ್ಲ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ನೀವು ಇದೇ ರೀತಿ ಒಬ್ಬರು ಹೌಸ್ ವೈಫ್ ಆಗಿ ಅಥವಾ ಒಬ್ಬರು ಸ್ಟೂಡೆಂಟ್ ಆಗಿ ಅಥವಾ ವರ್ಕಿಂಗ್ ಪ್ರೊಫೆಷನಲ್ ಆಗಿದ್ರೂ ಪರವಾಗಿಲ್ಲ, ಪಾರ್ಟ್ ಟೈಮಲ್ಲಿ ನಾನು ವರ್ಕ್ ಮಾಡ್ತೀನಿ ಅಂದರೂ ಕೂಡ ಅದಕ್ಕೂ ಕೂಡ ನಿಮಗೆ ಆಪರ್ಚುನಿಟಿ ಇದೆ. ಇದೆಲ್ಲ ಹೇಗೆ ಮಾಡಬೇಕು ಅಂತ ನಾನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ ತನಕ ಕಂಪ್ಲೀಟಾಗಿ ವಿಡಿಯೋ ನೋಡಿ. ಓಕೆ, ನಾನು ನನ್ನ ಕಂಪನಿ ಬಗ್ಗೆ ಫಸ್ಟ್ ನಾನು ಎಕ್ಸ್ಪ್ಲೇಷನ್ ಕೊಡ್ತೀನಿ. ನಮ್ಮ ಕಂಪನಿ ಬಂದು ಬಿಸ್ ಗುರುಕುಲ ಅಂತ ಹೇಳಿಬಿಟ್ಟು ಇದು ಒಂದು ಗೌರ್ಮೆಂಟ್ ರಿಜಿಸ್ಟರ್ಡ್ ಪ್ಲ್ಯಾಟ್ಫಾರ್ಮ್ ಆಗಿದೆ, ಹಾಗೆ ಎಜುಕೇಷನಲ್ ಪ್ಲ್ಯಾಟ್ಫಾರ್ಮ್ ಆಗಿದೆ. ಇದು ಕಂಪ್ಲೀಟ್ಲಿ ಲೀಗಲ್ ಆಗಿದೆ, ಸೇಫ್ ಆಗಿದೆ. ನೀವು ಕೂಡ ಇದನ್ನು ಚೆಕ್ ಮಾಡ್ಕೋಬೋದು. ಹೇಗೆ ಅಂತ ಅಂದರೆ mca.gov.in ಅಂತ ಹೇಳ್ಬಿಟ್ಟು ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅಂತ ಹೇಳ್ಬಿಟ್ಟು ಒಂದು ವೆಬ್ಸೈಟ್ ಇದೆ. ನೀವು ಕೂಡ ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ನಮ್ಮ ಕಂಪನಿ ನೇಮ್ನ ಟೈಪ್ ಮಾಡಿ, ಹಾಗೆ ನಮ್ಮ ಕಂಪನಿ ಯಾವಾಗ ಸ್ಟಾರ್ಟ್ ಆಯಿತು, ಅದನ್ನು ಫೌಂಡರ್ ಯಾರು, ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ನ ನೀವು ಅದರಲ್ಲೂ ಕೂಡ ಚೆಕ್ ಮಾಡ್ಕೋಬೋದು. ನಮ್ಮ ಕಂಪನಿಯಲ್ಲಿ ಹೇಗೆ ವರ್ಕ್ ಮಾಡಬೇಕು, ಏನು ವರ್ಕ್ ಮಾಡಬೇಕು, ಇದು ಬೇಸಿಕಲಿ ಯಾವ ಬೇಸಿಸ್ ಇದೆ, ಇದರಲ್ಲಿ ನಮಗೆ ಸ್ಯಾಲ್ರಿ ಹೇಗೆ ಬರುತ್ತೆ, ಇದನ್ನು ಹೇಗೆ ನಂಬೋದು, ತುಂಬ ಜನಕ್ಕೆ ಈ ಥರ ಕ್ವಶನ್ಸ್ ಇದ್ದೇ ಇರುತ್ತೆ. ಅದನ್ನು ನಾನು ಕ್ಲಾರಿಫೈ ಮಾಡ್ತೀನಿ ಇವಾಗ. ಫಸ್ಟ್ ಬೇಸಿಕಲಿ ಬಂದು ನಮ್ಮದು ಎಜುಕೇಷನಲ್ ಪ್ಲ್ಯಾಟ್ಫಾರ್ಮ್ ಆಗಿರೋದ್ರಿಂದ ನಮ್ಮ ಕಂಪನಿಯಲ್ಲಿ 26+ ಎಜುಕೇಷನಲ್ ಕೋರ್ಸಸ್ ಇದೆ, ಮೀನ್ಸ್ ಡಿಜಿಟಲ್ ಸ್ಕಿಲ್ ಕೋರ್ಸಸ್ ಇದೆ. ಫಾರ್ ಎಕ್ಸಾಂಪಲ್ ಕಂಟೆಂಟ್ ರೈಟಿಂಗ್ ಆಗಿರ್ಬೋದು, ಕಾಪಿರೇಟಿಂಗ್ ಆಗಿರ್ಬೋದು, ಡಿಜಿಟಲ್ ಮಾರ್ಕೆಟಿಂಗ್ ಆಗಿರ್ಬೋದು, ಫೇಸ್ಬುಕ್ ಮಾರ್ಕೆಟಿಂಗ್ ಆಗಿರ್ಬೋದು, ಈ ಥರ 26+ ಕೋರ್ಸಸ್ ಇದೆ. ಆ ಕೋರ್ಸಸ್ನೆಲ್ಲ ತೊಗೊಂಡು ಅದನ್ನು ಕಲ್ತ್ಕೊಂಡು ನೀವು ವರ್ಕ್ ಮಾಡ್ಕೋಬೋದು. ಹಾಗೆ ನಮ್ಮ ಕಂಪನಿಯಲ್ಲಿ ಕೂಡ ನೀವು ಜಾಯ್ನ್ ಆಗಿ ಅಫಿಲಿಯೇಟ್ ಆಗಿ ಕೂಡ ವರ್ಕ್ ಮಾಡ್ಬೋದು. ಇವಾಗ ನಿಮಗೆ ಕನ್ಫ್ಯೂಸ್ ಆಗ್ತಾ ಇದೆ ಅಲ್ವಾ, ಯಾವ ಥರ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿಬಿಟ್ಟು. ಇವಾಗ ನಾನು ಸಿಂಪಲ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನಮ್ಮ ಕಂಪನಿಯಲ್ಲಿ 2 ಥರ ವರ್ಕಿಂಗ್ ಮಾಡೆಲ್ ಇದೆ. ಒಂದು ಅಫಿಲಿಯೇಟ್ ಆಗಿ ವರ್ಕ್ ಮಾಡೋದು, ಇನ್ನೊಂದು ಫ್ರೀಲ್ಯಾನ್ಸರ್ ಆಗಿ ವರ್ಕ್ ಮಾಡೋದು. ಫಸ್ಟು ನಾನು ಅಫಿಲಿಯೇಟ್ ಬಗ್ಗೆ ಕಂಪ್ಲೀಟಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಓಕೆನಾ. ನೀವು ಈ ಕೆಲಸನ ಬಂದು ನಿಮ್ಮ ಸ್ಮಾರ್ಟ್ಫೋನ್ ಯೂಸ್ ಮಾಡಿಕೊಂಡೇ ಮಾಡ್ಬೋದು. ಯಾವುದೇ ರೀತಿ ಲ್ಯಾಪ್ಟಾಪ್ ಬೇಕು ಅನ್ನೋ ನೆಸೆಸಿಟಿ ಇಲ್ಲ. ನಿಮ್ಮ ಸ್ಮಾರ್ಟ್ಫೋನ್ ಯೂಸ್ ಮಾಡಿಕೊಂಡು ಮಾಡ್ಬೋದು. ಜೊತೆಗೆ ಇದು ವೀಕ್ಲಿ ಪೇಮೆಂಟ್ ಬರುತ್ತೆ. ಎವ್ರಿ ಟ್ಯೂಸ್ಡೇ ನಿಮಗೆ ವಿತಿನ್ 6 o'clock ಒಳಗೆ ನಿಮಗೆ ಪೇಮೆಂಟ್ ಕ್ರೆಡಿಟ್ ಆಗಿರುತ್ತೆ, ಓಕೆನಾ. ಹಾಗೆ ಯಾವುದೇ ರೀತಿ ಟಾರ್ಗೆಟ್ ಇರೋದಿಲ್ಲ. ನಿಮಗೆ ಈ ಬೇರೆ ಕಂಪ್ನಿಗಳಲ್ಲಾದರೆ ಹೇಗಾಗುತ್ತೆ ಅಂದರೆ ಇಷ್ಟು ದಿನದಲ್ಲಿ ಇದು ಮುಗಿಸ್ಬೇಕು, ಇಷ್ಟು ದಿನದಲ್ಲಿ ಇದಾಗಬೇಕು ಅಂತ ಟಾರ್ಗೆಟ್ಸ್ ಇರುತ್ತೆ. ಬಟ್ ಇದರಲ್ಲಿ ಯಾವುದೇ ರೀತಿ ಟಾರ್ಗೆಟ್ಸ್ ಇರಲ್ಲ, ಹಾಗೆ ಯಾವುದೇ ರೀತಿ ಟೈಮ್ ಲಿಮಿಟ್ ಕೂಡ ಇರಲ್ಲ. ಬೆಳಗ್ಗೆ 9 o'clock ಲಾಗಿನ್ ಆಗಬೇಕು, ಸಂಜೆ 6 o'clock ಲಾಗೌಟ್ ಆಗಬೇಕು, ಆ ಥರ ಯಾವುದೇ ರೀತಿ ಟೈಮ್ ಲಿಮಿಟ್ ಇರೋದಿಲ್ಲ. ನಿಮ್ಮ ಇಷ್ಟ ಬಂದ ಟೈಮಲ್ಲಿ ನೀವು ವರ್ಕ್ನ ಮಾಡ್ಬೋದು. ಫ್ಲೆಕ್ಸಿಬಲ್ ಟೈಮಿಂಗ್ಸ್ ಇರುತ್ತೆ, ಓಕೆನಾ. ನೀವು ಬೇರೆ ಕಡೆ ಎಲ್ಲಾದರೂ ಕೆಲಸಕ್ಕೆ ಹೋದ್ರಿ ಅಂದರೆ ಆಬ್ವಿಯಸ್ಲಿ ಮಾರ್ನಿಂಗ್ 9 o'clock to 6 o'clock ಆ ಥರ ಕಂಪಲ್ಸರಿ ಟೈಮಿಂಗ್ಸ್ ಇರುತ್ತೆ ಅಲ್ವಾ. ಇದರಲ್ಲಿ ಯಾವುದೇ ರೀತಿ ಆ ಥರ ಟೈಮಿಂಗ್ಸ್ ಇರೋದಿಲ್ಲ. ಇದು ಬೆಸ್ಟ್ ಯಾಕೆ ಅಂತ ಹೇಳ್ತೀನಿ, ಈ ಪ್ಲ್ಯಾಟ್ಫಾರ್ಮ್ ನಿಮಗೆ ಬೆಸ್ಟ್ ಅಂತ ಯಾಕೆ ಅಂತ ಹೇಳ್ತೀನಿ ಅಂತ ಅಂದರೆ, ಈವನ್ ಸ್ಟೂಡೆಂಟ್ಸ್ ಆದರೂ ಕೂಡ ಕಾಲೇಜಿಗೆ ಹೋಗಿ ಬಂದು ಈವ್ನಿಂಗ್ ಟೈಮಲ್ಲಿ ಅವ್ರು ವರ್ಕ್ ಮಾಡ್ಕೋಬೋದು. ಇನ್ನು ಹೌಸ್ ವೈಫ್ಗಳಿಗೆ ಏನಾಗುತ್ತೆ ಅಂದರೆ ಮಾರ್ನಿಂಗ್ ಗಂಡಂಗೆ ಆಫೀಸಿಗೆ ಕಳಿಸಿ, ಹಾಗೆ ಮಕ್ಕಳಿಗೆ ಸ್ಕೂಲಿಗೆ ಕಳಿಸಿ, ಇನ್ನೂ ಉಳಿದಿರೋ ಏನು ಟೈಮ್ ಇರುತ್ತೆ, ಮನೆ ಕೆಲಸ ಮಾಡಿಕೊಂಡು ಉಳಿದಿರೋ ಏನು ಟೈಮ್ ಇರುತ್ತೆ ಆ ಟೈಮಲ್ಲಿ ಕೂಡ ಇದನ್ನು ವರ್ಕ್ನ ಮಾಡ್ಕೋಬೋದು. ಇನ್ನು ವರ್ಕಿಂಗ್ ಪ್ರೊಫೆಷನಲ್ಸ್ ಆದರೂ ಆಯಿತು, ಅವರು ಹೊರಗಡೆ ವರ್ಕ್ ಮಾಡ್ಕೊಂಡ್ಬಂದು ಸ್ಯಾಟರ್ಡೆ ಸಂಡೇ ಆಫ್ ಇರುತ್ತೆ, ಆ ಟೈಮಲ್ಲೂ ವರ್ಕ್ ಮಾಡ್ಬೋದು. ಇಲ್ಲಾಂದರೆ ಈವ್ನಿಂಗ್ ಫ್ರೀ ಇರುತ್ತೆ, ಆ ಟೈಮಲ್ಲೂ ಕೂಡ ಅವರು ವರ್ಕ್ ಮಾಡ್ಕೋಬೋದು. ಇದು ಯಾವುದೇ ರೀತಿ ಲೇಡೀಸ್ ಅಷ್ಟೇ ಮಾಡಬೇಕು, ಜೆಂಟ್ಸ್ ಅಷ್ಟೇ ಮಾಡಬೇಕು, ಅದರಲ್ಲಿ ಯಾವುದೇ ರೀತಿ ಡಿಫ್ರೆನ್ಸೇಷನ್ ಇಲ್ಲ. ಯಾರು ಬೇಕಾದರೂ ಕೂಡ ಇದರೊಳಗೆ ವರ್ಕ್ನ ಮಾಡ್ಬೋದು, ಓಕೆನಾ. ಇದಿಷ್ಟು ಬೇಸಿಕ್ಕು. ಯೂಸಿಂಗ್ ಸ್ಮಾರ್ಟ್ಫೋನ್ ಓನ್ಲಿ ಯು ಕ್ಯಾನ್ ವರ್ಕ್ ಇನ್ ದಿಸ್ ಪ್ಲ್ಯಾಟ್ಫಾರ್ಮ್, ಓಕೆ. ಇವಾಗ ನಾನು ಏನು ಹೇಳ್ತಾ ಇದ್ದೆ, 2 ಥರ ವರ್ಕಿಂಗ್ ಮಾಡೆಲ್ ಇದೆ ಅಂತ ಹೇಳ್ತಾ ಇದ್ದೆ. ಒಂದು ಅಫಿಲಿಯೇಟ್ ಆಗಿ, ಇನ್ನೊಂದು ಫ್ರೀಲ್ಯಾನ್ಸರ್ ಆಗಿ. ಫಸ್ಟು ಅಫಿಲಿಯೇಟ್ ಆಗಿ ವರ್ಕ್ ಮಾಡೋದಂತ ಅಂದರೆ, ಫಾರ್ ಎಕ್ಸಾಂಪಲ್ ಅಫಿಲಿಯೇಟ್ ಅಂದರೆ ಏನು, ಅದರ ಮೀನಿಂಗ್ ಏನು. ಅಫಿಲಿಯೇಟ್ ಅಂದರೆ ಏನು ಗೊತ್ತಾ. ಫಾರ್ ಎಕ್ಸಾಂಪಲ್ ಇವಾಗ ನಾವು ಯಾವುದೋ ಒಂದು ಫೋನ್ ತೊಗೋಬೇಕು ಅಂದ್ಕೊಂಡಿದ್ದೀವಿ, ನಮ್ಮದು ಫೋನ್ ಏನೋ ಒಡೆದೋಗಿದೆ, ಇವಾಗ ಹೊಸ ಫೋನ್ ತೊಗೋಬೇಕು ಅಂದ್ಕೊಂಡಿದ್ದೀವಿ. ಅವಾಗ ಏನು ಮಾಡ್ತೀವಿ ನಾವು, ಫಸ್ಟೇ ನಾವು ಡೈರೆಕ್ಟಾಗಿ ಶಾಪಿಗೆ ಹೋಗ್ಬಿಟ್ಟು ಮೊಬೈಲ್ ತೊಗೊಳ್ತೀವಾ, ಇಲ್ಲ. ಫಸ್ಟು ನಾವು ಇಂಟರ್ನೆಟಲ್ಲಿ, ಗೂಗಲಲ್ಲಿ, ಯೂಟ್ಯೂಬಲ್ಲಿ ಅಲ್ಲೆಲ್ಲ ಸರ್ಚ್ ಮಾಡ್ತೀವಿ. ಯಾವ ಫೋನ್ ಚೆನ್ನಾಗಿದೆ, ಅದರಲ್ಲಿ ಯಾವ ಕ್ಯಾಮ್ರಾ ಪಿಕ್ಸೆಲ್ ಚೆನ್ನಾಗಿದೆ, ಯಾವುದು ಕ್ಲಾರಿಟಿ ಚೆನ್ನಾಗಿದೆ, ಕ್ಯಾಮ್ರಾ ಕ್ಲಾರಿಟಿ ಯಾವ್ದು ಚೆನ್ನಾಗಿದೆ, ಹಾಗೆ ಯಾವುದು ಮೆಮೊರಿ ಯಾವ್ದು ಚೆನ್ನಾಗಿದೆ, ಅದ್ರ ಬಗ್ಗೆ ಎಲ್ಲ ಸರ್ಚ್ ಮಾಡ್ತೀವಿ. ಅವಾಗ ಏನಾಗುತ್ತೆ, ಸರ್ಚ್ ಮಾಡ್ತಾ ತುಂಬ ಜನ ವೀಡಿಯೋಸ್ ಮಾಡಿ ಯೂಟ್ಯೂಬಲ್ಲಿ, ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಾಕಿರ್ತಾರೆ. ಏನಂತ ಹಾಕಿರ್ತಾರೆ, ಈ ಮೊಬೈಲ್ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು XYZ ಮೊಬೈಲ್, ಓಕೆ. ಆ XYZ ಮೊಬೈಲ್ ಇದೆ ಅಲ್ವಾ, ಈ ಮೊಬೈಲು ತುಂಬ ಚೆನ್ನಾಗಿದೆ, ಕ್ಯಾಮ್ರಾ ಪಿಕ್ಸೆಲ್ ಇಷ್ಟು ಚೆನ್ನಾಗಿದೆ, ಇದರೊಳಗೆ ಕ್ಲಾರಿಟಿ ಇಷ್ಟು ಚೆನ್ನಾಗಿದೆ, ಹಾಗೆ ಮೆಮೊರಿ ಇಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿರ್ತಾರೆ.
ನಿಮಗೂ ಅದೆಲ್ಲ ಫೀಚರ್ಸ್ ನಿಮಗೆ ಬೇಕಾಗಿರೋಂಥ ಫೀಚರ್ಸ್ ಅದೆಲ್ಲ ಮೊಬೈಲಲ್ಲಿ ಇತ್ತು ಅಂತ ಅಂದರೆ ನೀವೇನು ಮಾಡ್ತೀರಾ, ಆ ವಿಡಿಯೋ ಎಲ್ಲ ಕಂಪ್ಲೀಟಾಗಿ ನೋಡ್ತೀರಾ. ಕಂಪ್ಲೀಟಾಗಿ ನೋಡಿದಾದ್ಮೇಲೆ ಅವರು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿರ್ತಾರೆ ನಿಮಗೆ. ಆ ಫೋನ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಈ ಫೋನ್ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಬೈ ಮಾಡಿ ಅಂತ ಹಾಕಿರ್ತಾರೆ ಅಲ್ವಾ. ಸೊ ನೀವೇನು ಮಾಡ್ತೀರಾ, ನಿಮ್ಗೆ ಆ ಫೋನೆಲ್ಲ ಇಷ್ಟ ಆಯಿತು ಅಂದರೆ ಅವ್ರು ಕೊಟ್ಟಿರೋಂಥ ಲಿಂಕ್ನ ಕ್ಲಿಕ್ ಮಾಡಿ ಅದನ್ನು ಪರ್ಚೇಸ್ ಮಾಡ್ತೀರಾ. ಅವಾಗ ಏನಾಗುತ್ತೆ, ನಿಮಗೆ ಒಂದು 5% ಆರ್ 10% ಡಿಸ್ಕೌಂಟಲ್ಲಿ ಆ ಫೋನು ನಿಮಗೆ ಸಿಕ್ಕಿರುತ್ತೆ. ಓಕೆನಾ. ಸೊ ಇದು ನಿಮಗೆ ಸಿಕ್ಕಿರುವಂಥ ಲಾಭ. ಸೊ ಆ ವಿಡಿಯೋ ಮಾಡಿದವರಿಗೆ ಏನು ಪ್ರಾಫಿಟ್ ಇರುತ್ತೆ, ಸೊ ಆ ವಿಡಿಯೋ ಮಾಡಿದವರು ಆ XYZ ಕಂಪನಿಗೆ ಅಫಿಲಿಯೇಟ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ. ಓಕೆನಾ. ಸೊ ಅಫಿಲಿಯೇಟ್ ಅಂದರೆ ಏನು, ಒಂದು ಕಂಪನಿ ಬ್ರ್ಯಾಂಡನ್ನ ಸೋಷಿಯಲ್ ಮೀಡಿಯಾ ಥ್ರೂ ಪ್ರಮೋಟ್ ಮಾಡೋದು, ಅದನ್ನು ಅಫಿಲಿಯೇಟ್ ಅಂತ ಕರೀತಾರೆ. ಓಕೆನಾ. ಸೊ ಇನ್ನೂ ಸಿಂಪಲಾಗಿ ಹೇಳಬೇಕು ಅಂತ ಅಂದರೆ ನಿಮಗೆ ಆ ಏನು XYZ ವಿಡಿಯೋ ಮಾಡಿದ್ನಲ್ವಾ ಅವನಿಗೆ ಕಂಪನಿ ಕಡೆಯಿಂದ ಅಮೌಂಟ್ ಅಂತ ಹೇಳ್ಬಿಟ್ಟು ಬರುತ್ತೆ. ಓಕೆನಾ. ಇದನ್ನು ಅಫಿಲಿಯೇಟ್ ಅಂತ ಕರೀತಾರೆ. ಸೊ ನೀವು ಏನಿಲ್ಲ, ಜಸ್ಟ್ ನಮ್ಮಲ್ಲಿರುವಂಥ ಡಿಜಿಟಲ್ ಸ್ಕಿಲ್ ಕೋರ್ಸಸ್ ಪ್ರಾಡಕ್ಟ್ಸ್ ಏನಿದೆ ಆ ಪ್ರಾಡಕ್ಟ್ಸ್ನ ಜಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮೋಟ್ ಮಾಡಬೇಕು, ಲರ್ನ್ ಮಾಡಬೇಕು. ನಮ್ಮ ಡಿಜಿಟಲ್ ಸ್ಕಿಲ್ಸ್ನ ಕಲ್ತ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮೋಟ್ ಮಾಡಿದ್ರೆ ಅಂದರೆ ಆರಾಮಾಗಿ ಅರ್ನಿಂಗ್ಸ್ನ ಮಾಡ್ಕೋಬೋದು. ಓಕೆನಾ. ನಿಮಗೆ ತುಂಬ ಜನಕ್ಕೆ ಡೌಟ್ ಇರುತ್ತೆ, ಮೇಡಮ್ ನಾನು ಇನ್ಸ್ಟಾಗ್ರಾಮ್ ಯೂಸ್ ಮಾಡೋಕ್ಕೆ ಬರಲ್ಲ, ನಂಗೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋಕ್ಕೆ ಬರಲ್ಲ, ನನಗೆ ಏನು ಅದ್ರ ಬಗ್ಗೆ ನಾಲೆಜೇ ಇಲ್ಲ, ಬಟ್ ನಾನು ಹೇಗೆ ಕೆಲಸ ಮಾಡೋದು? ನಿಮ್ಗೆ ಆಬ್ವಿಯಸ್ಲಿ ತುಂಬ ಜನಕ್ಕೆ ಅದಕ್ಕೆ ಡೌಟ್ ಇದ್ದೇ ಇರುತ್ತೆ. ಸೊ ನಾನು ನಿಮಗೆ ಕ್ಲಾರಿಫೈ ಮಾಡ್ತಿದ್ದೀನಿ. ನೀವು ಒಂದು ಸರಿ ನಮ್ಮ ಕಂಪನಿಗೆ ಜಾಯಿನ್ ಆದ್ರಿ ಅಂತ ಅಂದರೆ ನಿಮಗೆ ಕಂಪ್ಲೀಟ್ A to Z ಕೋರ್ಸಸ್ ಇರುತ್ತೆ, ಮೀನ್ಸ್ ಟ್ರೈನಿಂಗ್ ಇರುತ್ತೆ. ಟ್ರೈನಿಂಗಲ್ಲಿ ಏನಂತ ಅಂದರೆ ನೀವು ಯಾವ ಥರ ಸೋಷಿಯಲ್ ಮೀಡಿಯಾ ಅಕೌಂಟ್ ಓಪನ್ ಮಾಡಬೇಕು, ಅದರಲ್ಲಿ ಯಾವ ಥರ ನೀವು ನೇಮ್ ಹಾಕಬೇಕು, ಯಾವ ಥರ ಪ್ರೊಫೈಲ್ ಪಿಕ್ಚರ್ ಹಾಕಬೇಕು, ಯಾವ ಥರ ರೀಲ್ಸ್ನ ಮಾಡಿ ಹಾಕಬೇಕು, ಅದ್ರ ಬಗ್ಗೆ ಎಲ್ಲ ಟ್ರೈನಿಂಗ್ ಇದ್ದೇ ಇರುತ್ತೆ. ಸೊ ಓಕೆ, ನಿಮ್ಮ ಕಂಪ್ಲೀಟ್ A to Z ಮಾಹಿತಿ ಅದರೊಳಗೆ ಸಿಕ್ಬಿಡುತ್ತೆ. ಸೊ ಉಳಿದಿರೋ ಏನು ನಿಮಗೆ ಮಾಹಿತಿ ಬೇಕಾಗಿದೆಯೋ ಅದು ನನ್ನನ್ನು ಕೇಳ್ಬೋದು. ನಾನು ನಿಮಗೆ ಕಂಪ್ಲೀಟಾಗಿ ಕನ್ನಡದಲ್ಲಿ ಮೆಂಟರ್ಶಿಪ್ನ ಕೊಡ್ತೀನಿ. ಯಾಕೆಂದರೆ ವೀಕ್ಲಿ ನನ್ನ ಕನ್ನಡ ಮೆಂಟರ್ಶಿಪ್ ಟ್ರೈನಿಂಗ್ ನಡೀತಾನೆ ಇರುತ್ತೆ. ಸೊ ವೀಕ್ಲಿ ನೀವು ನನ್ನ ಕನ್ನಡ ಮೆಂಟರ್ಶಿಪ್ನ ಟ್ರೈನಿಂಗ್ ತೊಗೊಳ್ತಾ ಇರೋದ್ರಿಂದ ಆರಾಮಾಗಿ ನೀವು ಕಲಿತಾ ಹೋಗ್ಬೋದು. ಓಕೆನಾ. ಸೊ ಅಫಿಲಿಯೇಟ್ ಅನ್ನೋದನ್ನ ಕಾನ್ಸೆಪ್ಟು ಇವಾಗ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ. ಯಾಕೆಂತ ಅಂದರೆ ಅಫಿಲಿಯೇಟ್ ಇವಾಗ ಟ್ರೆಂಡಿಂಗಲ್ಲಿ ನಡೀತಾ ಇದೆ. ಯಾಕೆ ಅಂತ ಅಂದರೆ ಇವಾಗ ಯಾರು ಆಫ್ಲೈನ್ ನೀವು ನೋಡಿರ್ಬೋದು, ಬಟ್ಟೆ ತೊಗೊಳ್ಳೋದಾಗಿರ್ಬೋದು ಅಥವಾ ಶೂಸ್ ತೊಗೊಳ್ಳೋದಾಗಿರ್ಬೋದು, ಏನೇ ಆಕ್ಸೆಸರೀಸ್ ತೊಗೊಳ್ಳೋದಾಗಿರ್ಬೋದು, ಗಂಡು ಮಕ್ಕಳು ಬೇರೆ ಬೇರೆ ಐಟಮ್ಸ್ ಏನೇ ತೊಗೊಳ್ಳೋದಾದ್ರೂ ಕೂಡ ಇವಾಗ ಆನ್ಲೈನಲ್ಲಿ ತೊಗೊಳ್ತಾರೆ. ಆಫ್ಲೈನ್ ಶಾಪಿಂಗ್ ಆಲ್ಮೋಸ್ಟ್ ಇವಾಗ ರೆಡ್ಯೂಸ್ ಆಗಿದೆ ಅಲ್ವಾ. ಸೊ ಆನ್ಲೈನ್ ಶಾಪಿಂಗ್ ನಡೀತಾ ಇದೆ. ಯಾಕೆ, ಆನ್ಲೈನಲ್ಲಿ ಎಷ್ಟೋ ಜನ ಪ್ರಮೋಷನ್ಸ್ ಮಾಡ್ತಾ ಇರ್ತಾರೆ. ನಾವೇನು ಅನ್ಕೋತೀವಿ, ಅವರು ಕಂಪ್ನಿ ಕಡೆಯಿಂದ ಪ್ರಮೋಷನ್ ಮಾಡ್ತಾ ಇದ್ದಾರೆ ಅಂತ ಅನ್ಕೋತೀವಿ. ಇಲ್ಲ, ಅವರು ನಮ್ಮ ಥರನೇ ಒಬ್ಬರು ಹೌಸ್ ವೈಫ್ ಆಗಿರ್ತಾರೆ, ಇಲ್ಲ ವರ್ಕಿಂಗ್ ವುಮೆನ್ ಆಗಿರ್ತಾರೆ, ಇಲ್ಲ ಅಂದರೆ ಸ್ಟೂಡೆಂಟ್ ಆಗಿರ್ತಾರೆ, ಇಲ್ಲ ಅಂದರೆ ವರ್ಕಿಂಗ್ ಪ್ರೊಫೆಷನಲ್ ಆಗಿರ್ತಾರೆ. ಆ ಥರ ಯಾರೋ ಒಬ್ರು ಆಗಿರ್ತಾರೆ. ಅವರು ಕಂಪನಿ ಕಡೆಯಿಂದ ಬರುವಂಥ ಪ್ರಾಡಕ್ಟ್ಸ್ನ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮೋಟ್ ಮಾಡ್ತಾ ಇರ್ತಾರೆ ಅಷ್ಟೇ. ಓಕೆನಾ. ಸೊ ನಿಮಗೆಲ್ಲ ಡೌಟ್ ಬಂದಿರ್ಬೋದು, ನಿಮಗೆಲ್ಲ ಒಂದೊಂದು ಇದು ಇರ್ಬೋದು, ಹೆದರಿಕೆ ಇರ್ಬೋದು. ಅಯ್ಯೋ, ನಾನು ಫೇಸ್ ತೋರಿಸ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಪ್ರಮೋಷನ್ ಎಲ್ಲ ಮಾಡೋಕ್ಕಾಗಲ್ಲಪ್ಪ, ನನಗೆ ಮೀನ್ಸ್ ಮನೇಲಿ ಹಸ್ಬೆಂಡ್ ಏನಾದ್ರು ಹೇಳ್ತಾರೆ, ಅಥವಾ ಜೆಂಟ್ಸಿಗೆ ಏನಿರುತ್ತೆ, ಇಲ್ಲ ನನ್ನ ಸೋಷಿಯಲ್ ಮೀಡಿಯಾ ಫ್ರೆಂಡ್ಸ್ಗೆಲ್ಲ ನನಗೆ ಗೊತ್ತಾಗ್ಬಿಡುತ್ತೆ, ಆ ಥರ ಎಲ್ಲ ತುಂಬ ಭಯ ಇದ್ದಿರುತ್ತೆ. ಸೊ ನೀವು ಭಯ ಪಡೋ ಅವಶ್ಯಕತೆನೇ ಇಲ್ಲ. ಯಾಕೆಂದರೆ ನಿಮಗೆ ಕಾನ್ಫಿಡೆನ್ಸ್ ಇತ್ತು ಅಂದರೆ ಫೇಸ್ ತೋರಿಸ್ಕೊಂಡು ವಿಡಿಯೋ ಮಾಡಿ. ನಿಮಗೆ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ಫೇಸ್ಲೆಸ್ ವೀಡಿಯೋಸ್ ಕೂಡ ನೀವು ಮಾಡ್ಬೋದು. ಅದು ಹೇಗೆ ಮಾಡೋದು ಅನ್ನೋದು ಕೂಡ ನಿಮಗೆ ಟ್ರೈನಿಂಗ್ ವೀಡಿಯೋಸಲ್ಲಿ ಹೇಳ್ಕೊಡ್ತಾರೆ. ಓಕೆನಾ. ಸೊ ಇದು ಕಂಪ್ಲೀಟಾಗಿ ಅಫಿಲಿಯೇಟ್ ಬಗ್ಗೆ. ಸೊ ನೆಕ್ಸ್ಟ್ ಫ್ರೀಲಾನ್ಸರ್ ಬಗ್ಗೆ ಹೇಳ್ತೀನಿ. ಸೊ ಫ್ರೀಲಾನ್ಸರ್ ಅಂತ ಅಂದರೆ ಏನಂದರೆ, ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ, ಸ್ಟಾರ್ಟಿಂಗಲ್ಲೇ ಹೇಳಿದೆ 26+ ಕೋರ್ಸಸ್ ನಮ್ಮ ಡಿಜಿಟಲ್ ಸ್ಕಿಲ್ ಕೋರ್ಸಸ್ ಇದೆ ನಮ್ಮ ಕಂಪ್ನಿ ಕಡೆಯಿಂದ ಅಂತ ಹೇಳ್ಬಿಟ್ಟು. ಆ ಕೋರ್ಸಸಲ್ಲಿ ಫಾರ್ ಎಕ್ಸಾಂಪಲ್ ಕಂಟೆಂಟ್ ರೈಟಿಂಗ್ ಆಗಿರ್ಬೋದು, ಕಾಪರೇಟಿಂಗ್ ಆಗಿರ್ಬೋದು, ಅದು ಯಾವುದಾದ್ರೂ ಒಂದು ಕೋರ್ಸನ್ನ ನೀವು ಕಂಪ್ಲೀಟಾಗಿ ಮುಗಿಸ್ಕೊಂಡ್ರಿ ಅಂತ ಅಂದರೆ ನೀವು ಅದರ್ ವೆಬ್ಸೈಟ್ಸ್, ಫಾರ್ ಎಕ್ಸಾಂಪಲ್ ಫ್ರೀಲಾನ್ಸರು, ಟ್ರೂಲಾನ್ಸರು, ಫೀವರು, ಈ ಥರ ವೆಬ್ಸೈಟ್ಸ್ಗಳಲ್ಲಿ ಜಸ್ಟ್ ಈ ಥರ ಕೋರ್ಸ್ ಆಗಿದೆ ಅಂತ ಹೇಳಿಬಿಟ್ಟು ನೀವು ಮೆನ್ಷನ್ ಮಾಡಿದ್ರು ಕೂಡ ನಿಮಗೆ ಪ್ರಾಜೆಕ್ಟ್ ವೈಸ್ ಥರ ಕೆಲಸ ಬರ್ತಾ ಹೋಗುತ್ತೆ. ಪರ್ ಡೇಗೆ ನೀವು 5,000 to 10,000 ಅದರಲ್ಲಿ ಅರ್ನಿಂಗ್ಸ್ ಮಾಡ್ತಾ ಹೋಗ್ಬೋದು. ಓಕೆನಾ. ನೀವು ಕಂಪ್ಲೀಟ್ ಮಾಡಿರುವಂಥ ಕೋರ್ಸಸ್ಸಿಗೆ ನಿಮಗೆ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ಓಕೆನಾ. ಸೊ ಪರ್ ಡೇನೇ ನೀವು ಅರ್ನಿಂಗ್ಸ್ ಮಾಡ್ತಾ ಹೋಗ್ಬೋದು. 5,000 to 10,000 ಫ್ರೀಲಾನ್ಸರ್ ಥರ ಅರ್ನಿಂಗ್ ಮಾಡ್ತಾ ಹೋಗ್ಬೋದು. ಫ್ರೀಲಾನ್ಸರ್ ಆಗಿ ಹೇಗೆ ವರ್ಕ್ ಮಾಡೋದು, ನನ್ನ ಪ್ರೊಫೈಲ್ ಹೇಗೆ ಕ್ರಿಯೇಟ್ ಮಾಡ್ಕೋಬೋದು, ಹೇಗೆ ನಾನು ಅದರೊಳಗೆ ಪ್ರೊಫೈಲ್ ಬಿಲ್ಡ್ ಮಾಡ್ಕೋಬೇಕು, ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸಿನ ಟ್ರೈನಿಂಗ್ ಕೂಡ ನಮ್ಮ ಕಂಪ್ನಿಯಲ್ಲಿ ನೀವು ಜಾಯಿನ್ ಆದಮೇಲೆ ಅದ್ರದ್ದು ಕೂಡ ಟ್ರೈನಿಂಗ್ ಇರುತ್ತೆ ನಿಮಗೆ. ಓಕೆನಾ. ಸೊ ಈ 2 ಥರ ವರ್ಕಿಂಗ್ ಮಾಡ್ಯೂಲ್ ಇರುತ್ತೆ. ಎರಡೂ ಥರನೂ ವರ್ಕ್ ಮಾಡ್ಬೋದು, ಇಲ್ಲ ಯಾವುದಾದ್ರು ಒಂದು ಚೂಸ್ ಮಾಡಿಕೊಂಡು ಒಂದು ಥರ ವರ್ಕ್ ಮಾಡ್ತೀನಿ ನಾನು ಸಾಕು ಅಂದ್ರೂ ಕೂಡ ಮಾಡ್ಕೋಬೋದು. ಓಕೆನಾ. ಸೊ ಇದಿಷ್ಟು ಬಂದು ವರ್ಕ್ ಬಗ್ಗೆ. ತುಂಬ ಜನಕ್ಕೆ ಹೆಸಿಟೇಷನ್ ಇರುತ್ತೆ. ಏನಂತ ಅಂದರೆ, ಇಲ್ಲ ಮೇಡಮ್ ನಾನು ಇದನ್ನು ನಂಬೋಕ್ಕಾಗಲ್ಲ, ಹೇಗೆ ನಂಬೋದು, ನನಗಿದು ಟ್ರಸ್ಟೆಡ್ ಅಂತ ಅನ್ನಿಸ್ತಾ ಇಲ್ಲ. ಸೊ ತುಂಬ ಜನಕ್ಕೆ ಆ ಥರ ಕೇಳ್ತಿರ್ತೀರ. ಸೊ ಏನಂತ ಅಂದರೆ, ಫಸ್ಟು ಟ್ರಸ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟು. ಓಕೆನಾ. ಸೊ ಯಾರೇ ಆಗಲಿ ಗೌರ್ಮೆಂಟ್ ರಿಜಿಸ್ಟರ್ಡ್ ಪ್ಲ್ಯಾಟ್ಫಾರ್ಮ್ ಇದೆ ಅಂತ ಅಂದರೆ ಅದರಿಂದ ಮೋಸ ಮಾಡೋದಕ್ಕಂತೂ ಆಗೋದಿಲ್ಲ. ಯಾಕೆ ಅಂತ ಅಂದರೆ, ನಿಮಗೇನು ಟ್ಯೂಸ್ಡೇ ನಿಮಗೆ ಸ್ಯಾಲ್ರಿ ಕ್ರೆಡಿಟ್ ಆಗುತ್ತೆ ಅಂತ ಹೇಳಿದೆ ಅಲ್ವಾ, ವಾರ ಪೂರ್ತಿ ಏನು ಅರ್ನಿಂಗ್ ಮಾಡಿರ್ತೀರಾ ನೀವು ಮಂತ್ ಎಂಡ್ ತನಕ ಕಾಯೋ ಅವಶ್ಯಕತೆನೇ ಇಲ್ಲ. ಎವ್ರಿ ಟ್ಯೂಸ್ಡೇ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ಸೊ ಎವ್ರಿ ಟ್ಯೂಸ್ಡೇ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗುವಾಗ 5% ಟ್ಯಾಕ್ಸ್ ಡಿಟೆಕ್ಟ್ ಆಗಿ ನಿಮಗೆ ಕ್ರೆಡಿಟ್ ಆಗುತ್ತೆ.
5% ಟ್ಯಾಕ್ಸ್ ಯಾಕೆ ಡಿಡಕ್ಟ್ ಆಗುತ್ತೆ? ಇವಾಗ ಫಾರ್ ಎಕ್ಸಾಂಪಲ್ ಪ್ರೈವೇಟ್ ಕಂಪ್ನಿಗಳಲ್ಲೆಲ್ಲ ಆದರೆ ಟ್ಯಾಕ್ಸ್ ಕಟ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಯಾಕೆ ಅಂತ ಅಂದರೆ ಅವರು ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ತಾ ಇರಲ್ಲ. ಬಟ್ ನಮ್ಮದು ಗೌರ್ಮೆಂಟ್ ರಿಜಿಸ್ಟರ್ಡ್ ಪ್ಲಾಟ್ಫಾರ್ಮ್ ಆಗಿರೋದ್ರಿಂದ ನಾವು ಗೌರ್ಮೆಂಟಿಗೆ ಅಟ್ ಎನಿ ಕಾಸ್ಟ್ ನಾವು ಟ್ಯಾಕ್ಸ್ ಪೇ ಮಾಡಲೇಬೇಕು. ಇವಾಗ ನೀವು ನೋಡಿರ್ತೀರ ಮಂತ್ಲಿ ಸ್ಯಾಲ್ರಿ ಬರೋರೆಲ್ಲ ಅಟ್ ಎ ಟೈಮ್ ಒಂದ್ಸರಿಗೆ 1 ಇಯರಿಗೆ ಒಂದ್ಸರಿ ಇದು ಟ್ಯಾಕ್ಸ್ ಪೇ ಮಾಡ್ತಾರೆ ಅಲ್ವಾ? ಸೊ ನಮ್ದು ಆ ಥರ ಇರೋದಿಲ್ಲ. ಯಾಕೆಂದರೆ ನಮಗೆ ಮಂತ್ಲಿ ಸ್ಯಾಲ್ರಿ ಥರ ಅಲ್ಲ, ನಮಗೆ ವೀಕ್ಲಿ ಸ್ಯಾಲ್ರಿ ಥರ ಬರುತ್ತೆ ಅಲ್ವಾ? ಸೊ ಅದಕ್ಕೋಸ್ಕರ ನಾವು ವೀಕ್ಲಿ ಏನು ನಮಗೆ ಸ್ಯಾಲ್ರಿ ಕ್ರೆಡಿಟ್ ಆಗುತ್ತೆ ಅದು 5% ಟ್ಯಾಕ್ಸ್ ಡಿಡಕ್ಟ್ ಆಗಿನೇ ನಮ್ಮ ಅಕೌಂಟಿಗೆ ಡೈರೆಕ್ಟಾಗಿ ಕ್ರೆಡಿಟ್ ಆಗುತ್ತೆ. ಓಕೆನಾ? ಸೊ ನಿಮ್ಗೆ ಎಷ್ಟೋ ಚೆನ್ನಾಗಿ ಡೌಟ್ ಇರ್ಬೋದು, ಅದು ಅಕೌಂಟಿಗೆ ಹೇಗೆ ಕ್ರೆಡಿಟ್ ಆಗುತ್ತೆ ಮ್ಯಾಮ್, ನನಗೆ ಅದಕ್ಕೆ ಪ್ರೂಫ್ ಬೇಕಲ್ವಾ ಅಂತ ಕೇಳ್ಬೋದು. ಸೊ ನಾನಿಲ್ಲಿ ಮೆನ್ಷನ್ ಮಾಡಿರ್ತೀನಿ ನೋಡಿ, ನನ್ನ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗಿದೆ. ಹಾಗೆ ಕಂಪ್ನಿ ಕೂಡ ನೀವು ನೋಡ್ತಾ ಇರ್ಬೋದು, ಬಿಸ್ಕುರ್ಕುಲ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಆಗಿದೆ. ಓಕೆನಾ? ಬಿಸ್ಕುರ್ಕುಲ್ ಕಡೆಯಿಂದನೇ ನನಗೆ ಅಮೌಂಟ್ನ ಕ್ರೆಡಿಟ್ ಆಗ್ತಾ ಇರೋದು. ಓಕೆನಾ? ಸೊ ನೀವು ನೋಡ್ತಾ ಇರ್ಬೋದು ನಾನು 2 ಮಂತ್ಸಲ್ಲೇ ಎಷ್ಟು ಅರ್ನಿಂಗ್ಸ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. 2 ಮಂತ್ಸಲ್ಲೇ ನಾನು ಆಲ್ಮೋಸ್ಟ್ 1,39,000 ರೂಪೀಸ್ ಅರ್ನ್ ಮಾಡಿದ್ದೀನಿ. ಓಕೆನಾ? ಸೊ ನೀವು ಕೂಡ ಇದನ್ನು ಆರಾಮಾಗಿ ಮಾಡ್ಬೋದು. ಯಾಕೆ ಅಂತ ಅಂದರೆ ಯಾವುದೇ ರೀತಿ ಟೈಮ್ ಲಿಮಿಟ್ ಇರಲ್ಲ, ಯಾವುದೇ ರೀತಿ ಟಾರ್ಗೆಟ್ ಇರಲ್ಲ. ನಿಮ್ಮ ಸ್ಮಾರ್ಟ್ಫೋನ್ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಹಾಗೆ ನೀವು ಏನು ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಇಲ್ಲದೇ, ಮೀನ್ಸ್ ಎಕ್ಸ್ಟ್ರಾ ಏನೋ ನಂಗೆ ಅದು ಬೇಕು, ನಂಗೆ ಇದು ಬೇಕು ಆ ಥರ ಏನು ಇಟ್ಕೊಳ್ತೇನೆ ಜಸ್ಟ್ ಒಂದು ಸ್ಮಾರ್ಟ್ಫೋನ್ ಯೂಸ್ ಮಾಡಿಕೊಂಡೇ ವರ್ಕ್ ಮಾಡ್ಬೋದು ಅಂದರೆ ಯಾಕಾಗಲ್ಲ ಅಲ್ವಾ? ಸೊ ನೀವು ಕೂಡ ಇದನ್ನು ಟ್ರೈ ಮಾಡ್ಬೋದು. ಓಕೆ, ಫಸ್ಟು ನನ್ನ ಅರ್ನಿಂಗ್ಸ್ ಬಗ್ಗೆ ಹೇಳ್ಬಿಡ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು ನಾನು 2 ಮಂತ್ಸಲ್ಲೇ 1,39,000 ರೂಪೀಸ್ ಅರ್ನ್ ಮಾಡಿದ್ದೀನಿ. ಸೊ ಇದು ಹೇಗೆ ಸಾಧ್ಯ? 1,39,000 ರೂಪೀಸ್ ಅಂದರೆ ಕಡಿಮೆ ಅಮೌಂಟ್ ಅಂತೂ ಅಲ್ಲ. ಯಾಕೆಂದರೆ ಎಷ್ಟೋ ಜನ ಲಕ್ಷ ಫೀಸ್ ಕಟ್ಟು ಡಿಗ್ರಿ ಮುಗಿಸ್ಕೊಂಡು ಕೆಲ್ಸಕ್ಕೆ ಹೋಗ್ತಾರೆ. ಅದು ಎಷ್ಟಕ್ಕೆ? 20,000 30,000 ಆ ಸಂಬಳಕ್ಕೋಸ್ಕರ ಇಡೀ ತಿಂಗಳು ಹೊಡೆದಾಡ್ತಾರೆ. ಅದು ಮಾರ್ನಿಂಗ್ 8 o'clockನಿಂದ ಸಂಜೆ 6 o'clock ತನಕ ಕೆಲಸ ಮಾಡಿಕೊಂಡು ದಿನ ಇಡೀ ಕೂತ್ಕೊಂಡು ಕೆಲಸ ಮಾಡಿ ಸ್ಟ್ರೆಸ್ ಮಾಡಿಕೊಂಡು ಅಷ್ಟೆಲ್ಲ ಮಾಡಿದ್ರು ಕೂಡ ಮಂತ್ ಎಂಡಲ್ಲಿ ಅವ್ರಿಗೆ ಸಿಗೋದೆಷ್ಟು? 20,000 to 30,000. ಬಟ್ ನಾನು ಮನೇಲಿ ಕೂತ್ಕೊಂಡು ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು, ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು, ನನ್ನ ಮಗಳನ್ನ ಸ್ಕೂಲಿಗೆ ಕಳಿಸಿ ನಾನು ಫ್ರೀ ಆಗೋವಂಥ 2 ರಿಂದ 3 ಅವರ್ ಟೈಮಲ್ಲಿ ನಾನು ಕೆಲಸ ಮಾಡಿ ಬರೀ 2 ಮಂತ್ಸಲ್ಲಿ 1,40,000 ಅರ್ನ್ ಮಾಡಿದ್ದೀನಿ ಅಂದರೆ ಆಬ್ವಿಯಸ್ಲಿ ನೀವು ಕೂಡ ನಿಮಗೆ ಒಂದು ದಿನದಲ್ಲಿ 2 to 3 ಅವರ್ಸ್ ಅಂತೂ ಫ್ರೀ ಇದ್ದೇ ಇರುತ್ತೆ. ಸೊ ನಾವೆಲ್ಲ ಏನು ಮಾಡ್ತೀವಿ? ಫ್ರೀ ಟೈಮ್ ಸಿಕ್ತು ಅಂದರೆ ಮೊಬೈಲ್ ತೊಗೊಳ್ತೀವಿ, ರೀಲ್ಸ್ ಸ್ಕ್ರಾಲ್ ಮಾಡ್ತಾ ಹೋಗ್ತೀವಿ. ಅದು ಬಿಟ್ಟರೆ ಏನೂ ಮಾಡಲ್ಲ. ರೀಲ್ಸ್ ಸ್ಕ್ರಾಲ್ ಮಾಡೋದ್ರಿಂದ ನಮ್ಗೆ ಯಾವುದೇ ರೀತಿ ಅಮೌಂಟ್ ಬರೋದಿಲ್ಲ ಅಲ್ವಾ? ನಮ್ಮ ದುಡಿಮೆ ಅಂತೂ ಆಗೋದಿಲ್ಲ. ಸೊ ಅದೇ ಟೈಮ್ನೇ ನಾವು ಕೆಲಸ ಮಾಡೋದಕ್ಕೆ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು? ನಾವೆಲ್ಲದಕ್ಕೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದಕ್ಕಿಂತ ನಮ್ಮ ಕೆಲಸ ನಾವು ಮಾಡಿಕೊಂಡು ನಾವು ಅರ್ನಿಂಗ್ಸ್ ಮಾಡ್ತಾ ಇದ್ವಿ ಅಂದರೆ ಆಬ್ವಿಯಸ್ಲಿ ನಾವು ಇನ್ನೊಬ್ರಿಗೆ ಕೊಡೋ ಥರ ಇರಬೇಕೆ ಹೊರತು ಇನ್ನೊಬ್ರ ಹತ್ರ ಇಸ್ಕೊಳೋ ಥರ ಇರಬಾರ್ದು ಅಲ್ವಾ? ಸೊ ಅದಕ್ಕೋಸ್ಕರ ಅಂತಲೇ ಈ ಪ್ಲ್ಯಾಟ್ಫಾರ್ಮ್ ಬಂದಿರೋದು. ಈ ಪ್ಲ್ಯಾಟ್ಫಾರ್ಮಲ್ಲಿ ಬೆಸ್ಟ್ ಅಂದರೆ ಬೆಸ್ಟ್ ಆಪರ್ಚುನಿಟಿ ಇದೆ. ಸೊ ನೀವು ಕೂಡ ಇದನ್ನು ಯೂಸ್ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು ವಿಷಯ ಹೇಳಬೇಕಿತ್ತು. ಸೊ ಏನಂತ ಅಂದರೆ ನೀವು 50,000 ಫಾರ್ ಎಕ್ಸಾಂಪಲ್ 50,000 ಕಂಪ್ಲೀಟ್ ಮಾಡಿದ್ದೀರಾ ಅಂದರೆ ಕಂಪನಿ ಕಡೆಯಿಂದ ನಿಮಗೆ ಬ್ಯಾಡ್ಜ್ ಕೊಡ್ತಾರೆ, ಹಾಗೆ ಟಿ ಶರ್ಟ್ನ ಕಳಿಸ್ಕೊಡ್ತಾರೆ. ಹಾಗೆ ನೀವು 10 lakhs ಅಚೀವ್ಮೆಂಟ್ ಮಾಡಿದ್ದೀರಾ ಅಂತ ಅಂದರೆ ನಿಮಗೆ ಕಂಪ್ನಿ ಕಡೆಯಿಂದ ಸರ್ಟಿಫಿಕೇಟ್ ಕೂಡ ಕಳಿಸ್ಕೊಡ್ತಾರೆ. ಜೊತೆಗೆ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಟ್ರಿಪ್ ಕೂಡ ಇರುತ್ತೆ. ಓಕೆನಾ? ಸೊ ನ್ಯಾಷನಲ್ ಟ್ರಿಪ್ಪು ಮತ್ತು ಇಂಟರ್ನ್ಯಾಷನಲ್ ಟ್ರಿಪ್ಪಿಗೂ ಕೂಡ ನೀವು ಎಲಿಜಿಬಲ್ ಇರ್ತೀರಾ. ಪ್ರತಿ ವರ್ಷ ನೀವೇ ಥಿಂಕ್ ಮಾಡಿ, ಯಾವುದು ₹1 ನಾವು ಖರ್ಚು ಮಾಡ್ದೇ ಎಲ್ಲ ಕಂಪನಿ ಖರ್ಚು ಮಾಡಿಕೊಂಡು ನಮಗೆ ಇಂಟರ್ನ್ಯಾಷನಲ್ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತಾರೆ ಅಂತ ಅಂದರೆ ಅಂಥ ಒಳ್ಳೆಯ ಆಪರ್ಚುನಿಟಿ ಬೇರೆ ಯಾವ ಕಂಪ್ನಿಯಲ್ಲಿ ಸಿಗುತ್ತೆ ಅಲ್ವಾ? ಸೊ ಇದನ್ನು ಮಿಸ್ ಮಾಡ್ಕೋಬೇಡಿ. ಸೊ ನಾನು 50,000 ಕಂಪ್ಲೀಟ್ ಮಾಡಿರೋದಕ್ಕೆ ನನಗೆ ಕಂಪನಿ ಕಡೆಯಿಂದ ಬಂದಿರುವಂಥ ಗಿಫ್ಟ್ನ ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ನೋಡಿ, ನೀವು ನೋಡ್ತಾ ಇರ್ಬೋದು ಬಿಸ್ಕುರ್ಕುಲ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಆಗಿದೆ. ಓಕೆನಾ? ಸೊ ಇದು ಕಂಪನಿ ಕಡೆಯಿಂದ ಬಂದಿರುವಂಥ ಗಿಫ್ಟ್ ನನಗೆ. ಸೊ ಇದನ್ನ ಓಪನ್ ಮಾಡಿ ತೋರಿಸ್ತೀನಿ. ನೋಡ್ತಾ ಇರ್ಬೋದು ಬಿಸ್ಕುರ್ಕುಲ್ ಅಂತ ಇದೆ. ಓಕೆನಾ? ಸೊ ನನಗೆ 50,000 ಕಂಪ್ಲೀಟ್ ಆಗಿರೋದಕ್ಕೆ ಕಂಪ್ನಿ ಕಡೆಯಿಂದ ನನಗೆ ಬಿಸ್ಕುರ್ಕುಲ್ ಬ್ಯಾಡ್ಜ್ ಕೂಡ ಕಳಿಸ್ಕೊಟ್ಟಿದ್ದಾರೆ. ನೋಡಿ, ಇದು ನಮ್ಮ ಕಂಪನಿಯ ಬ್ಯಾಡ್ಜ್. ಓಕೆ, ಹಾಗೆ ನಮ್ಮ ಕಂಪನಿ ಕಡೆಯಿಂದ ನನಗೆ ಟಿ ಶರ್ಟ್ನ ಕೂಡ ಕಳಿಸ್ಕೊಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು ನಮ್ಮ ಕಂಪನಿ ನೇಮ್ ಕೂಡ ಇಲ್ಲಿದೆ. ನೀವು ನೋಡ್ತಾ ಇರ್ಬೋದು ಕಂಪನಿ ಕಡೆಯಿಂದ ಟಿ ಶರ್ಟ್ ಕೂಡ ಕಳಿಸ್ಕೊಟ್ಟಿದ್ದಾರೆ.
ಅವಾರ್ಡ್ಸ್ ಆ್ಯಂಡ್ ಅಪ್ರಿಸಿಯೇಷನ್ ಯಾವಾಗಲೂ ಇದ್ದೇ ಇರುತ್ತೆ. ನಾವು ಫಸ್ಟು ಕೆಲಸ ಮಾಡಬೇಕು ಅಲ್ವಾ? ಸೊ ಆ ಕೆಲಸನ ನೀವು ಮಾಡೋಕ್ಕೆ ರೆಡಿ ಇದ್ದೀರಾ ಅಂದರೆ ಅದನ್ನು ಹೇಳ್ಕೊಡೋದಕ್ಕೆ ನಾನು ರೆಡಿ ಇದ್ದೀನಿ. ಯಾಕೆ ಅಂತ ಅಂದರೆ ನನ್ನ ಕನ್ನಡ ಮೆಂಟರ್ಶಿಪ್ಪು ವೀಕ್ಲಿ 1 ಡೇ ಇರುತ್ತೆ. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ, ಏನೇ ಕ್ಲಾರಿಫಿಕೇಷನ್ಸ್ ಬೇಕಿದ್ರೂ ನಾನು ಕಂಪ್ಲೀಟಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಏನೇ ಡೌಟ್ಸ್ ಇದ್ದರೂ ನೀವು ಏನೂ ಹೆಸಿಟೇಷನ್ ಮಾಡ್ಕೊಳ್ಳೋದು ಬೇಡ. ಯಾಕೆ ಅಂತ ಅಂದರೆ ನಾವು ದುಡಿಬೇಕು, ಬೇರೆಯವ್ರನ್ನೂ ದುಡಿಯೋದಕ್ಕೆ ಬಿಡಬೇಕು ಅಲ್ವಾ? ಸೊ ಹಾಗಾಗಿ ನೀವೇನೇ ಪ್ರಾಬ್ಲಮ್ಸ್ ಆದರೂ ಅಥವಾ ಪ್ರಾಬ್ಲಮ್ಸ್ ಅಂತೂ ಬರೋದಕ್ಕೆ ಚಾನ್ಸ್ ಇಲ್ಲ. ಯಾಕೆಂದರೆ ಆಬ್ವಿಯಸ್ಲಿ ನೀವು ಕೆಲಸ ಮಾಡ್ತೀರಾ, ನಿಮ್ಮ ಪಾಡಿಗೆ ನಿಮ್ಮ ಸ್ಯಾಲ್ರಿ ತೊಗೊಳ್ತೀರಾ, ಅದು ಏನು ಪ್ರಾಬ್ಲಮೇ ಬರಲ್ಲ. ಬಟ್ ನಿಮ್ಗೆ ಏನೋ ಒಂದು ಕೆಲವೊಂದು ಗೊತ್ತಾಗಿಲ್ಲ ಅಥವಾ ನನಗೆ ಅರ್ಥ ಆಗ್ತಾ ಇಲ್ಲ, ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಎನಿ ಟೈಮ್ ಮೆಸೇಜ್ ಮಾಡ್ಬೋದು. ನಾನು ನಿಮಗೆ ಕಂಪ್ಲೀಟಾಗಿ ಕ್ಲಾರಿಫೈ ಮಾಡ್ತೀನಿ. ಓಕೆನಾ? ಸೊ ಇದಿಷ್ಟು ಬಂದು ಕಂಪನಿ ಹಾಗೆ ವರ್ಕಿಂಗ್ ಬಗ್ಗೆ. ನಾನು ಇನ್ನೊಂದು ಸರಿ ಮೆನ್ಷನ್ ಮಾಡ್ತೀನಿ, 2 ಥರ ವರ್ಕಿಂಗ್ ಮಾಡೆಲ್ ಇರುತ್ತೆ. ಒಂದು ಅಫಿಲಿಯೇಟ್ ಆಗಿ ವರ್ಕ್ ಮಾಡ್ಬೋದು, ಇನ್ನೊಂದು ಫ್ರೀಲಾನ್ಸರ್ ಆಗಿ ವರ್ಕ್ ಮಾಡ್ಬೋದು. ಅಫಿಲಿಯೇಟ್ ಅಂತ ಅಂದರೆ ನಮ್ಮ ಕಂಪನಿ ಪ್ರಾಡಕ್ಟ್ಸ್ನ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮೋಟ್ ಮಾಡಿ ಅದರಿಂದ ಅರ್ನಿಂಗ್ಸ್ನ ಮಾಡೋದು. ಫ್ರೀಲಾನ್ಸರ್ ಅಂದರೆ ನಮ್ಮ ಕಂಪನಿಲಿರುವ ಪ್ರಾಡಕ್ಟ್ಸ್ನ ತೊಗೊಂಡು ಅದನ್ನು ನೀವು ಬೇರೆ ವೆಬ್ಸೈಟ್ಗಳಲ್ಲಿ ಇಂಪ್ಲಿಮೆಂಟ್ ಮಾಡಿ ಅದರಲ್ಲಿ ವರ್ಕ್ ಮಾಡೋದು. ಸೊ ಎರಡೂ ಕೂಡ ಹೈಯೆಸ್ಟ್ ಅರ್ನಿಂಗ್ ಪ್ಲಾಟ್ಫಾರ್ಮ್ ಇದೆರಡು ಕೂಡ. ಸೊ ಇದಿಷ್ಟು ಮುಗ್ದಾದ್ಮೇಲೆ ಸೊ ಇವಾಗ ಲಾಸ್ಟ್ ಕ್ವಶನ್ ನಿಮಗೆ ಬರೋದೇನೆಂದರೆ, ಮೇಡಮ್ ನಾವು ಇದರೊಳಗೆ ಹೇಗೆ ಜಾಯ್ನ್ ಆಗಬೇಕು? ಇವಾಗ ನನಗೆ ಜಾಯ್ನ್ ಆಗೋಕ್ಕೆ ಇಂಟ್ರೆಸ್ಟ್ ಇದೆ. ಸೊ ಇವಾಗ ನಾನು ಹೇಗೆ ಜಾಯ್ನ್ ಆಗಬೇಕು, ಏನು ಮಾಡಬೇಕು ಜಾಯ್ನ್ ಆಗೋದಕ್ಕೆ ಅಂತ ನೀವು ಕೇಳ್ಬೋದು. ಸೊ ಏನಂತ ಅಂದರೆ, ನೀವು ಜಾಯ್ನ್ ಆಗೋದಿತ್ತು ಅಂದರೆ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಸೊ ಏನಂತ, ನಾನು ಈ ಪ್ಲ್ಯಾಟ್ಫಾರ್ಮಿಗೆ ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ದೀನಿ ಅಂತ ನನಗೆ ಮೆಸೇಜ್ ಮಾಡಿದ್ರಿ ಅಂದರೆ ನಾನು ನಿಮಗೆ ಕಂಪ್ಲೀಟಾಗಿ ಗೈಡ್ ಮಾಡ್ತೀನಿ. ಜಾಯ್ನಿಂಗ್ ಪ್ರೋಸೆಸ್ ಏನೇನು, ಹೇಗೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಇವಾಗ ಇದಕ್ಕೆ ಜಾಯ್ನಿಂಗ್ ಆಗಬೇಕಂದ್ರೆ ನಮ್ಮಲ್ಲಿ 26+ ಡಿಜಿಟಲ್ ಸ್ಕಿಲ್ ಕೋರ್ಸಸ್ ಇದೆ ಅಂತ ಹೇಳಿದೆ ಅಲ್ವಾ? ಸೊ ಆ ಕೋರ್ಸಸ್ನ 4 ಪೋರ್ಷನ್ ಆಗಿ ಡಿವೈಡ್ ಮಾಡಿದ್ದಾರೆ. ಓಕೆ, 4 ಪೋರ್ಷನ್ ಯಾವುದಂದರೆ, ಒಂದು ಬ್ರ್ಯಾಂಡಿಂಗ್ ಮಾಸ್ಟ್ರಿ, ಒಂದು ಟ್ರಾಫಿಕ್ ಮಾಸ್ಟ್ರಿ, ಒಂದು ಇನ್ಫ್ಲುಯೆನ್ಸ್ ಮಾಸ್ಟ್ರಿ, ಇನ್ನೊಂದು ಫೈನಾನ್ಸ್ ಮಾಸ್ಟ್ರಿ. ಇವಾಗ ಹೊಸದಾಗಿ ಒಂದು ಬಿಸ್ನೆಸ್ ಮಾಸ್ಟ್ರಿ ಅಂತ ಲಾಂಚ್ ಆಗಿದೆ. ಸೊ ಅದು ಸೇರಿದ್ರೆ 5 ಪೋರ್ಷನ್ ಆಗಿ ಡಿವೈಡ್ ಮಾಡಿದ್ದಾರೆ. ಓಕೆನಾ? ಬ್ರ್ಯಾಂಡಿಂಗ್ ಮಾಸ್ಟ್ರಿಲಿ ಆಲ್ಮೋಸ್ಟ್ 8 to 10 ಕೋರ್ಸಸ್ ಇದೆ, ಇನ್ಕ್ಲೂಡಿಂಗ್ ವಿಡಿಯೋ ಮೇಕಿಂಗ್ ಸೂಪರ್ ಸ್ಟಾರ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಮಾಸ್ಟರ್ ಮೈಂಡ್ ಆಗಿರ್ಬೋದು. ಆ ಕೋರ್ಸಸ್ ಎಲ್ಲ ಕೂಡ ಇದೆ ಬ್ರ್ಯಾಂಡಿಂಗ್ ಮಾಸ್ಟ್ರಿಲಿ. ಸೊ ನೀವು ಬ್ರ್ಯಾಂಡಿಂಗ್ ಮಾಸ್ಟ್ರಿ ನೀವು ಡೈರೆಕ್ಟಾಗಿ ವೆಬ್ಸೈಟಲ್ಲಿ ತೊಗೊಳ್ತೀರಾ ಅಂದರೆ ನಿಮಗೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಬಟ್ ನನ್ನ ರೆಫರಲ್ ಕೋಡ್ ಥ್ರೂ ನೀವೇನಾದರೂ ಬ್ರ್ಯಾಂಡಿಂಗ್ ಮಾಸ್ಟ್ರಿ ತೊಗೊಳ್ತೀರಾ ಅಂದರೆ ಓನ್ಲಿ ಕೇವಲ 3,499 ರೂಪಾಯಿ ಆಗುತ್ತೆ. ಓಕೆನಾ? ಸೆಕೆಂಡ್ ಪ್ಲ್ಯಾನ್ ಬಂದು ಟ್ರಾಫಿಕ್ ಮಾಸ್ಟ್ರಿ ಇದೆ. ಟ್ರಾಫಿಕ್ ಮಾಸ್ಟ್ರಿಗೆ ನೀವು ಡೈರೆಕ್ಟಾಗಿ ವೆಬ್ಸೈಟಲ್ಲಿ ತೊಗೊಳ್ತೀರಾ ಅಂದರೆ 9,000 ರುಪೀಸ್ ಆಗುತ್ತೆ. ಬಟ್ ನನ್ನ ರೆಫರಲ್ ಕೋಡ್ ಯೂಸ್ ಮಾಡ್ಕೊಂಡು ನೀವೇನಾದರೂ ಟ್ರಾಫಿಕ್ ಮಾಸ್ಟ್ರಿ ತೊಗೊಳ್ತೀರಾ ಅಂದರೆ ಕೇವಲ 5,999ಗೆ ನಿಮಗೆ ಟ್ರಾಫಿಕ್ ಮಾಸ್ಟ್ರಿ ಕೋರ್ಸ್ ಸಿಗುತ್ತೆ. ಓಕೆನಾ? ಥರ್ಡ್ ಪ್ಲ್ಯಾನ್ ಬಂದು ಇನ್ಫ್ಲುಯೆನ್ಸ್ ಮಾಸ್ಟ್ರಿ. ನೀವು ಡೈರೆಕ್ಟಲ್ಲಿ ವೆಬ್ಸೈಟಲ್ಲಿ ತೊಗೊಂಡ್ರಿ ಅಂದರೆ ಜಾಸ್ತಿ ಆಗುತ್ತೆ. ಬಟ್ ನನ್ನ ರೆಫರಲ್ ಕೋಡ್ ಯೂಸ್ ಮಾಡಿಕೊಂಡು ನೀವು ತೊಗೊಳ್ತೀರಾ ಅಂದರೆ 10,999 ಆಗುತ್ತೆ. ಇನ್ನು ಲಾಸ್ಟ್ ಪ್ಲಾನ್ ಬಂದು ಫೈನಾನ್ಸ್ ಮಾಸ್ಟ್ರಿ. ಫೈನಾನ್ಸ್ ಮಾಸ್ಟ್ರಿಗೆ ಆ್ಯಕ್ಚುಯಲ್ ಪ್ರೈಸ್ ಇರೋದು 19,999 ಇದೆ. ಬಟ್ ನೀವು ನನ್ನ ರೆಫರಲ್ ಕೋಡಲ್ಲಿ ಜಾಯ್ನ್ ಆಗ್ತೀರಾ ಅನ್ನೋದಾದರೆ ಓನ್ಲಿ 14,999ಗೆ ನಿಮಗೆ ಈ ಪ್ಲಾನ್ ಸಿಗುತ್ತೆ. ಓಕೆನಾ? ನೀವು ಕೇಳ್ತಾ ಇರ್ಬೋದು, ಈ 4 ಪ್ಲಾನಲ್ಲೂ ಡಿಫ್ರೆನ್ಸ್ ಏನಿದೆ ಮ್ಯಾಮ್? ಎಲ್ಲದೂ ಒಂದೇ ವರ್ಕ್ ಎಲ್ಲ ಪ್ಲಾನಲ್ಲೂ ಒಂದೇ ವರ್ಕ್ ಇದೆ. ಬಟ್ ಏನಂದರೆ ಡಿಫ್ರೆನ್ಸ್ ಏನಂತ ಅಂದರೆ, ನೀವು ಫಾರ್ ಎಕ್ಸಾಂಪಲ್ ಸ್ಟಾರ್ಟಿಂಗ್ 3,500 ಬ್ರ್ಯಾಂಡಿಂಗ್ ಮಾಸ್ಟ್ರಿ ತೊಗೊಂಡ್ರೆ ಅಂದರೆ ಅದರಲ್ಲಿ ನಿಮಗೆ ಕಂಪ್ನಿ ಕಡೆಯಿಂದ ಬರುವಂಥ ಅಮೌಂಟು ತುಂಬ ಕಡಿಮೆ ಇರುತ್ತೆ. ಓಕೆನಾ? ಫಾರ್ ಎಕ್ಸಾಂಪಲ್ 800 ರೂಪಾಯಿಂದ 2,000 ರೂಪಾಯಿ ತನಕ ಇರುತ್ತೆ. ಓಕೆನಾ? ಅದೇ ನೀವು 5,999 ರೂಪಾಯಿ ಪ್ಲಾನ್ ತೊಗೊಂಡ್ರೆ ಅಂದರೆ ನಿಮಗೆ ಕಂಪ್ನಿ ಕಡೆಯಿಂದ ಬರುವಂಥ ಅಮೌಂಟ್ ಬಂದು 2,000ದಿಂದ 4,000 ರೂಪಾಯಿ ತನಕ ಇರುತ್ತೆ. ಓಕೆನಾ? ಅದೇ ನೀವು ಇನ್ಫ್ಲುಯೆನ್ಸ್ ಮಾಸ್ಟ್ರಿ 10,999 ರೂಪಾಯಿ ಪ್ಲಾನ್ ನೀವೇನಾದರೂ ತೊಗೊಂಡ್ರಿ ಅಂತ ಅಂದರೆ ನಿಮಗೆ ಕಂಪ್ನಿ ಕಡೆಯಿಂದ ಬರುವಂಥ ಅಮೌಂಟ್ ಬಂದು ಆಲ್ಮೋಸ್ಟ್ 2,000ದಿಂದ ಹಿಡಿದು 7,000 ರೂಪಾಯಿ ತನಕ ಇರುತ್ತೆ. ಅದೇ ನೀವು ಫೈನಾನ್ಸ್ ಮಾಸ್ಟ್ರಿ 14,999 ರೂಪಾಯಿ ಕೊಟ್ಟು ಫೈನಾನ್ಸ್ ಮಾಸ್ಟ್ರಿ ತೊಗೊಳ್ತೀರಾ ಅಂದರೆ ನಿಮಗೆ ಕಂಪನಿ ಕಡೆಯಿಂದ ಬರುವಂಥ ಅಮೌಂಟು 7,000ದಿಂದ 10,000 ರೂಪಾಯಿ ತನಕ ಇರುತ್ತೆ. ಓಕೆನಾ? ಸೊ ಹೇಗೆ ನೀವು ಯಾವ ಪ್ಲ್ಯಾನನ್ನು ತೊಗೊಳ್ತೀರಾ ಅದ್ರ ಬೇಸಿಸ್ ಮೇಲೆ ನಿಮಗೆ ಅಮೌಂಟು ಕಂಪನಿ ಕಡೆಯಿಂದ ಬರ್ತಾ ಹೋಗುತ್ತೆ. ಓಕೆನಾ? ಸೊ ಇದಕ್ಕೋಸ್ಕರ ನಾನು ಆಲ್ಮೋಸ್ಟ್ ಎಲ್ಲರಿಗೂ ಸಜೆಸ್ಟ್ ಮಾಡೋದು ಫೈನಾನ್ಸ್ ಮಾಸ್ಟ್ರಿನೇ ತೊಗೊಳ್ಳಿ ಅಂತ ಹೇಳ್ಬಿಟ್ಟು. ಯಾಕೆಂದರೆ 1 ಟೈಮ್ ಇನ್ವೆಸ್ಟ್ಮೆಂಟ್ ಅಷ್ಟೇ ಇದು. ಯಾಕೆಂದರೆ 1 ಟೈಮ್ ನೀವು ಅಮೌಂಟ್ನ ಪೇ ಮಾಡ್ತಿದ್ದೀರಾ ಅಂತ ಅಂದರೆ ಆ ಅಮೌಂಟನ್ನ ನೀವು ವಿತಿನ್ 1 ಮಂತಲ್ಲೇ ಅದನ್ನು ರಿಟರ್ನ್ ತೊಗೋಬೋದು. ಯಾಕೆ ಅಂತ ಅಂದರೆ ಇದರೊಳಗೆ ಅಷ್ಟು ಹೈ ಪೇಯಿಂಗ್ ಸ್ಕಿಲ್ಸ್ ಇದೆ. ಆ ಸ್ಕಿಲ್ಸ್ನ ಕಲ್ತ್ಕೊಂಡ್ರಿ ಅಂದರೆ ಸಾಕು. ಅದ್ರ ಜೊತೆ ನನ್ನ ಕನ್ನಡ ಮೆಂಟರ್ಶಿಪ್ ಕೂಡ ನಿಮಗೆ ಸಿಗುತ್ತೆ. ಆ ಮೆಂಟರ್ಶಿಪ್ನ ಕಲ್ತ್ಕೊಂಡ್ರಿ ಅಂತ ಅಂದರೆ ನೀವು ಆರಾಮಾಗಿ ವರ್ಕ್ ಮಾಡ್ಕೊಂಡು ಹೋಗಿ ಒಂದು ತಿಂಗಳಲ್ಲೇ ನೀವು ಪೇ ಮಾಡಿರೋ ಅಮೌಂಟನ್ನು ವಾಪಸ್ನ ತೊಗೋಬೋದು. ಓಕೆನಾ? ಸೊ ಇದಿಷ್ಟು ಬಂದು ಕಂಪನಿ ಬಗ್ಗೆ ಆಗಿರ್ಬೋದು, ವರ್ಕ್ ಬಗ್ಗೆ ಆಗಿರ್ಬೋದು, ಆಮೇಲೆ ಪೇಮೆಂಟ್ ಬಗ್ಗೆ ಆಗಿರ್ಬೋದು, ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಓಕೆನಾ? ಸೊ ನನ್ನ ರೆಫರಲ್ ಕೋಡ್ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಜಾಯ್ನ್ ಆಗುವಾಗ ನನ್ನ ರೆಫರಲ್ ಕೋಡ್ ಹಾಕಿದ್ರು ಕೂಡ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಹಾಗೆ ನಾನು ಫೈನಲ್ ಆಗಿ ಏನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ನಮ್ಮ ಕಂಪನಿ ಲೀಗಲ್ ಆಗಿದೆ, ಟ್ರಸ್ಟೆಡ್ ಆಗಿದೆ, ಹಾಗೆ ಸೇಫ್ ಆಗಿದೆ. ಸೊ ನಾನು ಸರ್ಟಿಫಿಕೇಟ್ ಕೂಡ ಮೆನ್ಷನ್ ಮಾಡಿರ್ತೀನಿ. ನಮ್ಮ ಕಂಪನಿಯ GST ಸರ್ಟಿಫಿಕೇಟ್ ಹಾಗೆ ನಮ್ಮ ಕಂಪನಿಯ ಗೌರ್ಮೆಂಟ್ ರಿಜಿಸ್ಟರ್ಡ್ ಸರ್ಟಿಫಿಕೇಟ್ ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಕೂಡ ಅದನ್ನು ಚೆಕ್ ಮಾಡ್ಕೋಬೋದು. ಸೊ ಇದನ್ನೆಲ್ಲ ನೋಡಿಕೊಂಡು ಕೂಡ ನೀವು ಇನ್ನೂ ಯೋಚನೆ ಮಾಡ್ತಾ ಇದ್ದೀರಾ, ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಆಬ್ವಿಯಸ್ಲಿ ನೀವು ಹಿಂದೆನೇ ಉಳ್ಕೊಂಡ್ಬಿಡ್ತೀರಾ. ನೀವು ಯಾವಾಗಲೂ ಏನಂತಂದರೆ ನಾವೇನಾದರೂ ಒಂದು ಮಾಡಬೇಕು, ನಾವೇನಾದರೂ ಒಂದು ಸಾಧಿಸಬೇಕು ಅಂತಂದರೆ ನಾವು ಫಸ್ಟು ನಮ್ಮ ಕಂಫರ್ಟ್ ಝೋನ್ ಬಿಟ್ಟು ಒಂದು ಹೆಜ್ಜೆ ಮುಂದೆ ಬರಬೇಕು.
ಅಲ್ವಾ? ಅವಾಗೇನೆ ನಾವು ಏನಾದರೂ ಮಾಡೋದಕ್ಕಾಗೋದು. ಇಲ್ಲ ನಾನು ಇದೇ ಥರ ಇದ್ದೀನಿ, ನಾನು ಹೀಗೆ ಇದ್ರೆ ಸಾಕು, ನಾನು ಏನೂ ಮಾಡೋಕ್ಕಾಗಲ್ಲ ಅಂತ ಇದ್ಬಿಟ್ರೆ ನಾವು ಹಿಂದೆನೇ ಉಳ್ಕೊಂಡ್ಬಿಡ್ತೀವಿ. ಸೊ ನಮ್ಮ ಕಂಫರ್ಟ್ ಝೋನ್ ಬಿಟ್ಟು ನಾವು ಒಂದು ಸ್ವಲ್ಪ ಹೊರಗಡೆ ಬಂದ್ವಿ ಅಂತಂದರೆ ಆರಾಮಾಗಿ ಅಚೀವ್ ಮಾಡ್ಬೋದು. ಯಾರು ಬೇಡ, ಒಂದು ಸಿಂಗಲ್ ಹೋಮ್ ಮೇಕರ್ ಆಗಿ ಒಬ್ಬರು ಎಷ್ಟು ಅರ್ನಿಂಗ್ಸ್ ಮಾಡಿದ್ದಾರೆ ಅಂತ ನಾನು ಇಲ್ಲಿ ಡಿಸ್ಪ್ಲೇಲಿ ತೋರಿಸ್ತಾ ಇದ್ದೀನಿ ನೋಡಿ. ಜಸ್ಟ್ ಒಬ್ಬರು ಹೋಮ್ ಮೇಕರ್ ಒಂದು ಹಳ್ಳಿಯಲ್ಲಿ ಇದ್ಕೊಂಡು ಅವ್ರು ಇಷ್ಟೆಲ್ಲ ಅರ್ನಿಂಗ್ಸ್ ಮಾಡಿದ್ದಾರೆ. ಅಂಥದ್ರಲ್ಲಿ ನೀವು ಇಷ್ಟೆಲ್ಲ ಸ್ಮಾರ್ಟ್ಫೋನ್ ಯೂಸ್ ಮಾಡೋಕ್ಕೆ ಬರುತ್ತೆ, ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋಕ್ಕೆ ಬರುತ್ತೆ, ಕೈಯಲ್ಲಿ ಇಂಟರ್ನೆಟ್ ಇದೆ. ಈ 3 ಇದ್ರೆ ಸಾಕಲ್ವಾ, ಆರಾಮಾಗಿ ಒಂದು ತಿಂಗಳಲ್ಲಿ ಎಷ್ಟೆಲ್ಲ ಅರ್ನಿಂಗ್ಸ್ ಮಾಡ್ಬೋದು. ಸೊ ಇದೇ ರೀತಿ ನೀವು ಅರ್ನಿಂಗ್ಸ್ ಮಾಡಬೇಕು ಅನ್ನೋದಾದರೆ ನಾನು ಮೆನ್ಷನ್ ಮಾಡಿರೋ ವಾಟ್ಸಪ್ ನಂಬರ್ಗೆ ನಂಗೆ ಮೆಸೇಜ್ ಮಾಡಿ, ನಾನು ನಿಮಗೆ ಕಂಪ್ಲೀಟಾಗಿ A to Z ಗೈಡ್ ಮಾಡ್ತೀನಿ. ಸೊ ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅಂದರೆ ಪ್ಲೀಸ್ ಫೀಲ್ ಫ್ರೀ ಟು ಕಾಲ್ ಮೀ. ಓಕೆ, ಸೊ ನನಗೆ ಯಾವಾಗ ಬೇಕಾದರೂ ನೀವು ಮೆಸೇಜ್ ಮಾಡ್ಕೋಬೋದು, ಯಾವಾಗ ಬೇಕಾದರೂ ಕಾಲ್ ಮಾಡ್ಬೋದು. ಸೊ ನನಗೆ ಏನೇ ಡೌಟ್ ಇದ್ದರೂ ನಿಮಗೆ ಡೌಟ್ ಇದ್ದರೂ ನನಗೆ ಆರಾಮಾಗಿ ನೀವು ಟೆಕ್ಸ್ಟ್ ಮಾಡಿ ಕೇಳ್ಬೋದು. ಓಕೆನಾ? ಸೊ ಆ್ಯಕ್ಷನ್ ಟೇಕರ್ಸ್ ಆರ್ ಮನಿ ಮೇಕರ್ಸ್. ಸೊ ನೀವು ಆದಷ್ಟು ಬೇಗ ಈ ವರ್ಕ್ನ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್.